ಒಳಗೆ ಮಸಾಲ ಬಡೆ ಸೊಪ್ಪು ಮಾಡ್ತೀನಿ. ಇವು ಒಂದು ಸ್ವಲ್ಪ ಸೂರ್ಯಪಾನ ಬೀಜ ಹಾಕ್ತೀನಿ. ಇವು ಆರೋಗ್ಯಕ್ಕೆ ಚಲೋ, ಒಮೆಗಾ 3 ಆಮೇಲೆ ಇದೆಲ್ಲ ಚಲೋ ಇರ್ತೈತಿ. ಅದಕ್ಕೆ ಇವನು ಹಂಗೆ ತಿನ್ನೋಕೆ ಆಗೋದಿಲ್ಲ. ಬಡೆ ಸೊಪ್ಪಾಗಿ ಮಿಕ್ಸ್ ಮಾಡಿದ್ರೆ ಒಂದೊಂದು ಹುರ್ಕೊಂಡು ತಗೊಳ್ತೇನೆ. ಒಂದಿಷ್ಟು ಇವು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತೆಲ್ಲ ಅವನು ಒಂದು ಸ್ವಲ್ಪ ಹಾಕಾಕ್ತೇನೆ. ಅಂದರೆ ಇವೆಲ್ಲನೂ ದಿನ ತಿನ್ಬೇಕಂದ್ರೆ ಆಗೋದಿಲ್ಲ. ಬಡೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿದ್ರೆ ತಿನ್ಬೋದು. ಇವು ಆಲ್ಮೋಸ್ಟ್ ಆಗ್ಯಾವ, ಇವು ತೆಗಿತೀನಿ. ಈಗ 100 ಗ್ರಾಮಷ್ಟು ಬಡೆ ಸೊಪ್ಪು ಹಾಕ್ತೀನಿ. ಇವನು ಚೆನ್ನಾಗಿ ಹುರಿಬೇಕು. ಆಮೇಲೆ ಮತ್ತು ನಾನು ಆಲ್ರೆಡಿ ಇದನ್ನು ಬಡೆ ಸೊಪ್ಪು, ಮಸಾಲ ಬಡೆ ಸೊಪ್ಪು ಸಪ್ರೇಟ್ ರೆಸಿಪಿ ಶೇರ್ ಮಾಡೀನಿ. ಇವತ್ತು ನಾನು ರುಟೀನ್ ಒಳಗೆ ಇದನ್ನು ಮಾಡಾಕತ್ತೀನಿ. ಅದಕ್ಕೆ ನಾನು ಫುಲ್ ಡೀಟೇಲಾಗಿ ತೋರಿಸೋತ್ತಿಲ್ಲ. ಇದ್ರೊಳಗಿಂತ ನಾನು ಆಲ್ರೆಡಿ ಮಸಾಲ ಇದ್ರದ್ದೊಂದು ಅಂದರೆ ಈ ಚಕ್ಕಿ, ಲವಂಗ, ಏಲಕ್ಕಿ ಅವೆಲ್ಲ ಥರದ್ದು ಪುಡಿ ಮಾಡಿ ಇಟ್ಕೊಂಡೇನೆ. ಅದನ್ನು ಮತ್ತೊಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ತೇನೆ. ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಅಜ್ವಾನದು ಅದನ್ನು ಲಾಸ್ಟ್ ಒಳಗೆ ಮಾಡ್ತೇನೆ. ಇವು ನೋಡಿರಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಆಮೇಲೆ ಒಂದಿಷ್ಟು ಅಜ್ವಾನ. ಇವು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸೊ ನಮ್ಗೆ ಗೊತ್ತಾಗ್ಲತ್ತಾಗ ನಮ್ಮ ಡೈಲಿ ಇಂಟೇಕ್ ಒಳಗೆ ಹೋದಂಗೆ ಆಗ್ತೈತಿ. ಅವಾಗ ಹೆಲ್ತಿಗೆ ಚಲೋ ಆಗ್ತೈತಿ. ಬೇಕಿದ್ರೆ ಒಂದು ಸ್ವಲ್ಪ ತುಪ್ಪ ಹಚ್ಚಿನೂ ಹುರಿಬೋದು, ತುಪ್ಪ ಅಥವಾ ಎಣ್ಣೆ. ಸದ್ಯಕ್ಕೆ ನಾನು ಎಲ್ಲ ಆದಷ್ಟು ಅವಾಯ್ಡ್ ಮಾಡತ್ತೀನಿ. ಜಸ್ಟ್ ಡ್ರೈ ಆಗಿ ಮಾಡಿದರೆ ಸಾಕು. ಇವತ್ತು ನೋಡಿರಿ, ನಾನು ಇದು ದೋಸೆ ಮತ್ತು ಚಟ್ನಿ ಮಾಡತ್ತೀನಿ. ಕೊಬ್ಬರಿ ಚಟ್ನಿದಾಗ ಒಂದು ಹೆಚ್ಚಿಟ್ಕೊಂಡೇನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಹಾಕ್ತೀನಿ. ಪುಟಾಣಿ ಒಂದು ಸ್ವಲ್ಪ ಹಾಕ್ತೀನಿ ಬಾಂಡಿಂಗ್ ಸಲುವಾಗಿ. ಇಲ್ಲಾಂದ್ರೆ ಬರೀ ಕೊಬ್ಬರಿ ಅಂದರೆ ಜಾಸ್ತಿ ಇದಾಗಂಗಿಲ್ಲ. ಇದು ಕೆಬ್ಬನ ಬಾಡಿಗೆ ಒಳಗೆ ಮಾಡತ್ತೀನಿ. ಕೆಬ್ಬನ ಒಳಗೆ ಹುರಿದು ಕರಿದು ಎಲ್ಲ ಭಾಳ ರುಚಿ ಆಗ್ತಾವೆ. ಆಮೇಲೆ ಚಲೋ ತಂಗೆ ಕಂಪ್ಲೀಟಾಗಿ ಇದಾಗ್ತಾವೆ. ಆಮೇಲೆ ಐರನ್ ಕಂಟೆಂಟ್ ಸಿಗ್ತೈತೆ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ, ಉಪ್ಪು ಹಾಕಿದೆ. ಇವು ಕಲರ್ ಚೇಂಜ್ ಆಗ್ತಾವೆ, ಸ್ಮೆಲ್ ಬರ್ತಾವೆ. ಅಷ್ಟಂದ್ರೆ ಇದು ಮಿಕ್ಸರ್ ಹಾಕೊಂಡ್ಬರ್ತೀನಿ. ಇದು ನೋಡ್ರಿ, ಗಿರ್ನಿಗೆ ಹಿಟ್ಟು ಹಾಕಿಸ್ಕೊಂಬಂದೈತಿ ದೋಸಾದ. ಚಲೋ ತಂಗೆ ಮಿಕ್ಸರ್ ಒಳಗೆ ಹಾಕಿದ್ರೆ ಅಷ್ಟು ಸಣ್ಣ ಬರೋಂಗಿಲ್ಲ, ಅಷ್ಟು ಇದು ಬರೋಂಗಿಲ್ಲ. ಇದು ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ. ಇಲ್ಲಿ ನಮಗೂ ಗೊತ್ತಿರಲಿಲ್ಲ ಫಸ್ಟ್ ಬಂದಾಗ ಎಷ್ಟು ಚಲೋ ಮಾಡ್ತಾರೆ. ನಮ್ದಾಕೆ ಹಿಂಗೆ ಆಗ್ತಿರ್ಲಿಲ್ಲ ಅನ್ನಿಸ್ತೈತೆ. ಗ್ರೈಂಡ್ ಒಳಗೆ ಬೀಸ್ಬೇಕು ದೋಸೆ ಹಿಟ್ಟು, ಅಂದ್ರೆ ಮಿಕ್ಸರ್ ಒಳಗೆ ಹಾಕಬಾರ್ದು. ಈಗ ಅಂದರೆ ಹಿಂಗೆ ಹೊರಗೆ ಮಷಿನ್ ಅವೈಲೇಬಲ್ ಇದ್ದರೆ ಅದು ಮಾಡ್ಕೊಂಡ್ಬರ್ಬೇಕು. ಆಮೇಲೆ ಇದು ಎಷ್ಟು ಬೇಕಷ್ಟು ಹೊರಗೆ ತೊಗೊಂಡು ಅದಕ್ಕಷ್ಟು ನೀರು ಮತ್ತು ಉಪ್ಪು ಮಿಕ್ಸ್ ಮಾಡಬೇಕು. ಎಲ್ಲದಕ್ಕೂ ಒಮ್ಮೆ ಮಾಡಿಡಬಾರ್ದು. ಈಗ ಫಸ್ಟ್ ನಾನು ಇದು ಎಲ್ಲಿ ಗಂಟೆ ಇರಲ್ಲ ಚೆನ್ನಾಗಿ ಕಲಿಸ್ಕೊತೇನೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತೀನಿ. ನಂದು ಶರಣಾಗ ಸ್ವಲ್ಪ ಸೆಟ್ ದೋಸೆ ಆಗುತ್ತೆ. ನಮ್ಮ ಕರ್ನಾಟಕದಾಗ ಸೆಟ್ ದೋಸೆ ಮಾಡ್ತಾರಲ್ಲ, ಸಣ್ಣ ಸಣ್ಣ ಮಿನಿ ದೋಸೆ ಆಗುತ್ತೆ, ಹಂಗೆ ಇಷ್ಟ. ಆಕಿಗೆ ಅಂಥವು ಮಾಡ್ತೀನಿ. ಡಾಲಿಗೆ ಕುರುಮ್ ದೋಸೆ ಇಷ್ಟ, ಆಕಿಗೆ ತಿಳು ಹಂಗೆ. ಅವು ನಮ್ಮ ಹಸ್ಬೆಂಡ್ಗೆ ಸಾಫ್ಟು, ನನಗೆ ಮಸಾಲೆ ದೋಸೆ ಆಗುತ್ತೆ. ಒಂದು ಲೇಯರ್ ಅದು. ಸೊ ನಾವು 4 ಮಂದಿಗೆ 4 ವೆರೈಟಿ ಸೆಟ್ ಆಗೋಂಗೆ ನಾನು ಹಿಟ್ಟು ಮಿಕ್ಸ್ ಮಾಡತ್ತೀನಿ. ಭಾಳ ಇದೇನಿಲ್ಲ, ಕನ್ಸಿಸ್ಟೆನ್ಸಿ ಜಸ್ಟ್ ಮೀಡಿಯಮ್ ಇರಬೇಕು. ಜಾಸ್ತಿ ನೀರಿಲ್ಲ, ಜಾಸ್ತಿ ಗಟ್ಟಿಲ್ಲ. ಆಮೇಲೆ ನಾನು ಸೋಡಾದು ಹಾಕಿಲ್ಲ, ಯಾಕಂದರೆ ಇಲ್ಲಿ ಭಾಳ ಹ್ಯುಮಿಡಿಟಿ ಮತ್ತು ಇದ್ರ ವೆದರ್ ಇರ್ತೈತಿ. ಆಮೇಲೆ ಅದು ನಾನು ಕ್ಯಾನ್ ಒಳಗೆ ಗತೆ ಇರ್ತೈತೆ, ಅದು ಡಬ್ಬಿ ಗತೆ, ಅದ್ರೊಳಗೆ ಮುಚ್ಚಿಟ್ಟಿದ್ದು ಹಂಗೆ ಇರ್ತೈತೆ, ನಾವು ಓಪನ್ ಮಾಡಿರಲ್ಲ. ಸೊ ಅದು ಚಲೋ ಇದಾಗಿ ಮ್ಯಾರಿನೇಟ್ ಆಗಿರ್ತೈತಿ. ಫರ್ಮೆಂಟ್ ಆಗಿರ್ತೈತಿ. ಆಮೇಲೆ ನಾವು ದೋಸೆ ಯಾವಾಗ ಮಾಡುವಾಗ ಅದು ಹಂಗೆ ಫುಲ್ ಕಾದ್ಮೇಲೆ ಒಂದು ಸತಿ ಸ್ವಲ್ಪ ನೀರು ಗೊಜ್ಜಿ ಅದನ್ನು ಕ್ಲೀನ್ ಮಾಡ್ಕೋಬೇಕು.
ಅಂದರೆ ಅದ್ರೊಳಗೆ ಏನಾರ ಸ್ವಲ್ಪ ಜಿಡ್ಡಿದ್ರೂ ಎಲ್ಲ ಕಿತ್ಕೊಂಡು ಹೋಗ್ತೈತಿ. ಆಮೇಲೆ ಅರ್ಬಿ ತೊಗೊಂಡು ಒರೆಸಿದ್ರೆ ಈಗ ನೋಡಿರಿ ನಾನು ಸಣ್ಣ ಸಣ್ಣ ಹಾಕ್ತೇನೆ. ಅದಕ್ಕೇನು ನಾನು ಟಚ್ ಮಾಡಿಲ್ಲ. ಆಮೇಲೆ ಈ ದೋಸೆ ಹಿಟ್ಟದು ಒಂದು ಸ್ಪೆಷಾಲಿಟಿ ಅಂದರೆ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಗಟ್ಟಿ, ಸಾಫ್ಟು ಎಲ್ಲ ಥರ ಮಾಡ್ಕೋಬೋದು. ಇದು ನಮ್ಮ ಶೋನಾದ ಇಷ್ಟ. ಇದು ಸ್ವಲ್ಪ ಸೈಡ್ ಆಯಿಲ್ ಬಿಡ್ತೀನಿ. ಇಲ್ಲಿ ಬಡೆ ಸೊಪ್ಪು ಇವೆಲ್ಲ ಹುರಿದಿಟ್ಟೇನೆ. ಡ್ರೈ ಫ್ರೂಟ್ ಇದ್ರ ಜೋಡಿ ಕುಂಬಳಕಾಯಿ ಮತ್ತು ಸೂರ್ಯಪಾನ ಬೇಸ್ ಜೋಡಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಅಷ್ಟೊಂದು ಇದಕ್ಕೆ ಆಯಿಲ್ ಹಾಕ್ತೀನಿ. ಫಸ್ಟ್ ದೋಸೆ ಪಡ್ಡು ಯಾವುದೇ ಮಾಡಿದ್ರು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ನೆಕ್ಸ್ಟ್ಗಳು ಇದಕ್ಕೇನಷ್ಟು ಹಾಕಿದ್ರೆ ಹಾಕಿ ಕಡಿಮೆ ಹಾಕಿದ್ರು ನಡೆಯಬೇಕು. ನೋಡಿರಿ ಜಸ್ಟ್ ನಾನು ಕೈಗಾನೂ ತೆಗಿಬೋದು, ಅಷ್ಟು ಇದಾದವ, ಎಲ್ಲಿ ಅಂಟ್ಕೊಂಡಿಲ್ಲ. ಆಮೇಲೆ ಕಲರು ನೋಡಿರಿ ಎಷ್ಟು ಚಲೋ ಬಂದಾವ ಗೋಲ್ಡನ್ನ. ಇದ್ರ ಮತ್ತು ಬೇಕಂದ್ರೆ ಶೇಪು ಮಾಡ್ಬೋದು. ಅಷ್ಟೆಲ್ಲ ನಾವು ಸ್ವಲ್ಪ ನಂದು ತಾಮ್ರದ ಜಗ್ಗನ ಯಾವಾಗೂ ಹಾಸ್ಟೆಲ್ದು ನನ್ನ ಡಿಪ್ಲೊಮಾ ಫ್ರೆಂಡ್ಸಿಗೆ ಅದು ಗೊತ್ತಿರುವ ಈ ವಿಡಿಯೋ ನೋಡ್ತಿದ್ರೆ ನೆನಪು ಆಗ್ತೈತಿ. ನಾ ಯಾವಾಗೂ ಈ ತಾಮ್ರ ಜಗ್ಗೊಳಗೆ ನೀರು ಕುಡಿತಿದ್ದೆ. ಯಾಕಂದ್ರೆ ಸ್ವಲ್ಪ ನನಗೆ ಸ್ಕಿನ್ ವೈಟ್ ಆದಾಗ ಆಗಕತ್ತಿತ್ತು. ಆವಾಗ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಮತ್ತು ಡಾಕ್ಟ್ರು ಸಜೆಸ್ಟ್ ಮಾಡಿದರೆ ತಾಮ್ರದೊಳಗೆ ನೀರು ಕುಡಿಬೇಕಂತಂದ್ರೆ. ಸೊ ಅವಾಗಿಂದ ಹಂಗೆ ಮಾಡತ್ತಿದ್ದೆ. ನಡು ಒಂದು 2-3 ವರ್ಷ ಗ್ಯಾಪ್ ಆಗಿತ್ತು. ಮತ್ತು ಅದನ್ನು ಕಂಟಿನ್ಯೂ ಮಾಡೇನಿ. 2 ಗ್ಲಾಸು ಒಂದು ತಾಮ್ರ ಜಗ್ಗ ನಾ ಇದು ಯಾವಾಗೂ ಹೊರಗಿಡ್ತೇನೆ. ಇದ್ರೊಳಗೆ ಸೊ ಟಿಫೈನಲ್ಲಿ ಟಿ ವಿ ಇರ್ತದೆ. ನನಗೆ ಅದು ಇಲ್ಲ ಅಂದ್ರೆ ಸಮಾಧಾನ ಅನ್ಸಲ್ಲ. ಯೂಸ್ವಲಿ ನಾ ಇರ್ಬೇಕು. ಶೋನ್ ಆಗೈತೆ ಹೇಳು ಹೊರಜಿ. ಇವ್ರು ಬಿಸಿನೀರು ಹಾಕಿದ್ದೇನೆ. ಆಮೇಲೆ ಅವ್ರಿಗೆ ಮಕ್ಕಳು ಕುಡಿಯೋಕ್ಕೂ ಈಸಿ ಇರ್ತೈತಿ. ಹೊರಜಿ ಐತೇಳ ಮಧ್ಯಾಹ್ನ ಮಕ್ಕೊಂಡಿಲ್ಲ. ಸ್ಕೂಲಿಂದ ಬರೋ ಶೋಣ